ಗುರುವಾನ್ಕೆರೆ ನಾಗರಿಕ ಸೇವಾ ಟ್ರಸ್ಟ್ ಅವರು ಸೋಮನಾಥ್ ನಾಯಕ್, ರಂಜನ್ ರಾವ್, ಲಕ್ಷ್ಮೀಶ್ ತೋಳ್ಪಾಡಿ ಅವರ ಜೊತೆಯಲ್ಲಿರುವಂತಹ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಸುಮಾರು ವರ್ಷಗಳಿಂದ ದಾಖಲೆಗಳನ್ನೇ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಭೂಗಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾನೇ ಇದ್ದಾರೆ. ಅವ್ರು ಕೇಳಿರುವ ಪ್ರಶ್ನೆಗಳು 100 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಸರ್ಕಾರವಾದರೂ ಉತ್ತರ ಕೊಟ್ಟಿದೆಯಾ ಅಥವಾ ಆರೋಪ ಎದುರಿಸ್ತಾ ಇರುವಂಥವ್ರು ಯಾರಾದರೂ ಉತ್ತರ ಕೊಟ್ಟಿದ್ದಾರಾ? ಕೊಡಲಿಲ್ಲ. ಅದರ ಅರ್ಥ ಏನು? ಹಂಗಾದರೆ ಅದು ನಡೆದಿದೆ ಅಂತ ನಾವು ತಗೊಳ್ಬೋದಾ? ಇಲ್ಲ. ಅದೂ ಕೂಡ ಟ್ರಯಲ್ ಆಗಬೇಕು. ಯಾರು ಮಾಡಬೇಕು? ಈಗ ಟ್ರಿಬ್ಯುನಲ್ ಅವ್ರು ಮಾಡಬೇಕು, ಸರ್ಕಾರ ಮಾಡಬೇಕು, ಇಲಾಖೆಗಳು ಮಾಡಬೇಕು. ಸರ್ಕಾರ ಇವ್ರಿಗೆ ಅಲೋ ಮಾಡಿದೆ ಕೆಲವು ಜಮೀನುಗಳನ್ನ ತಗೊಳ್ಳೋಕ್ಕೆ. ಯಾರ ಜಮೀನನ್ನು ನಾನು ಪಡಿಲಿಕ್ಕೆ ಸಾಧ್ಯವೇ ಇಲ್ಲವೋ ಕಾನೂನಿನ ಕೆಳಗೆ, ಅಂದರೆ SC ST ದಲಿತರ ಭೂಮಿಯನ್ನು ನಾವು ಬಳಕೆ ಮಾಡಲಿಕ್ಕೆ ಆಗೋದಿಲ್ವೋ ಅಂತಹ ಭೂಮಿಯನ್ನು ಕೂಡ ಇವರು ಇಟ್ಕೊಂಡು ಕೂತಿದ್ದಾರೆ ಅಂತಂದರೆ ಕೇಳಬೇಕಾದವ್ರು ಯಾರು? ಸರ್ಕಾರ ಕೇಳಬೇಕಾ? ಸೋಷಿಯಲ್ ವೆಲ್ಫೇರ್ ಅವ್ರು ಕೇಳಬೇಕಾ? ಇಲ್ವಾ? ಈಗ ಯಾರು ಕೇಳ್ತಿಲ್ಲ ಅಂತಂದರೆ ಈ ಮೌನ ಏನನ್ನು ಹೇಳುತ್ತೆ? SC ST ಭೂಮಿ ತಗೊಳ್ಬೋದು ಅನ್ನುವಂಥದ್ದು ಇರುತ್ತೆ ಬೇರೆ. ಆದರೆ ಆವಾಗಿತ್ತ ಇಲ್ಲ. ಆವಾಗ ಕೊಟ್ಟಿರುವಂಥ ಕೆಲವೊಂದು ಅಪ್ಲಿಕೇಶನ್ಗಳನ್ನ ನಾವು ಪರಿಶೀಲಿಸಿದ್ದೀವ. ನನಗೆ ಭೂಮಿನೇ ಇಲ್ಲ, ನಾನು ಭೂರಹಿತ ಬಡವ, ಹಾಗಾಗಿ ನನಗೆ ಭೂಮಿಯನ್ನು ದಯಪಾಲಿಸಬೇಕು ಅಂತ ಅರ್ಜಿ ಹಾಕ್ತಾರಲ್ಲ, ಅದಕ್ಕೆ ಶ್ರೀಯುತರು ಇನ್ನೊಬ್ಬರು ಅದಕ್ಕೆ ಶರ ಬರೀತಾರಲ್ಲ, ಕೊಡ್ಬೋದಾಗಿದೆ ಅಂತೇಳಿ ತಮ್ಮನಿಗೆ ಅಣ್ಣ ಬರೀತಾರೆ ಅಂತಂದರೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಅಂತಂದರೆ ಅದರ ಆಧಾರವಾಗಿ ಅವರಿಗೆ ಸಹಾಯ ಮಾಡ್ತಾರೆ. ಎಷ್ಟೋ ಎಕರೆ ಜಮೀನನ್ನು ಬಿಡುಗಡೆ ಮಾಡಿಕೊಡುತ್ತೆ ಅಂತಂದರೆ ಇದನ್ನು ಪ್ರಶ್ನಿಸಬೇಕಾದವ್ರು ಯಾರು? ಇನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರ ಭೂಮಿಯನ್ನು ಕೇಳಿರ್ತಾರೆ, ಯೋಜಿತವಾದಂತಹ ಉದ್ದೇಶಕ್ಕೋಸ್ಕರ, ಪ್ರಪೋಸ್ಡ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾ ಇಲ್ಲ. ಅದ್ರ ಬದಲು ಬೇರೆ ಯಾವುದೋ ಒಂದು ರೀತಿ ಕಮರ್ಷಿಯಲ್ ಆದಂತಹ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಯಾಕೆ ಸರ್ಕಾರ ಕೇಳ್ತಿಲ್ಲ? ಅದು ಎಲ್ಲರಿಗೂ ಅಪ್ಲೈ ಆಗುತ್ತಾ? ಈ ರೀತಿಯಾದಂತಹ ಉದಾರತನ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಮಾಡ್ತೀವ? ಮಾಡಲ್ಲ. ಇವ್ರಿಗೆ ಮಾತ್ರ ಯಾಕೆ ಮಾಡಿದ್ದೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಕೇಳಿದರೆ ತಪ್ಪಾಗತ್ತಾ? ಕೇಳಿದರೆ ಯಾಕೆ ಕೆಂಗಣ್ಣನ್ನು ಬೀರ್ತೀರಿ ಕೇಳುವವ್ರ ಮೇಲೆ? ಹಾಗಾದರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ? ಇದು ಪ್ರಜಾಪ್ರಭುತ್ವವೋ, ರಾಜಪ್ರಭುತ್ವವೋ, ಅಥವಾ ನಿರಂಕುಶ ಪ್ರಭುತ್ವವೋ, ಅಥವಾ ಸೇನಾಡಳಿತವೋ ಹೇಳಬೇಕಾಗ್ತದೆ. ಇದು ಮತ್ತೊಮ್ಮೆ ನಮ್ಮ ಕರ್ನಾಟಕ ಬೇರೆ ರೀತಿಯಾದಂತಹ ಐಡೆಂಟಿಟಿಗೆ ಒಳಗಾಗುತ್ತೋ ಅಂತೇಳುವಂತಹ ಭಯ ನಮಗೆ ಹೊರಡ್ತಾ ಇದೆ. ಅಂದರೆ ಹೋರಾಟ ಮಾಡುವಂಥವರು, ಸತ್ಯ ಹೇಳುವಂಥವರು, ನಿಷ್ಪಕ್ಷಪಾತವಾಗಿರುವಂಥವರು ಇಲ್ಲಿ ಸೇಫ್ ಆಗಿದ್ದಾರೆ ಅಂತ ಹೇಳುವಂತಹ ಒಂದು ಪ್ರತೀತಿ ಇತ್ತು ಕರ್ನಾಟಕದಲ್ಲಿ. ಅಂದರೆ ಅವ್ರಿಗೊಂದು ಮಾನ್ಯತೆ ಇದೆ, ಅವ್ರಿಗೊಂದು ಹೆಸರಿದೆ, ಅಥವಾ ಅವರನ್ನು ಉಪೇಕ್ಷಿಸ್ತಾ ಇಲ್ಲ ಸರ್ಕಾರಗಳು ಅಂತ. ಅಂದರೆ ಈಗ ನೀನು ಏನಾದ್ರು ಮಾತಾಡ್ಕೋ, ನಾವು ಡೋಂಟ್ ಕೇರ್ ಅಂತ ಹೇಳುವ ರೀತಿಯಲ್ಲಿ ವಿ ನೋ ಎವ್ರಿಥಿಂಗ್, ದೇರ್ ಇಸ್ ನಥಿಂಗ್ ಇನ್ ದಿಸ್. ಇದು ಕಾಲಿಪೆಟ್ಟಿಗೆ, ಇದು ಸಂಪೂರ್ಣ ಷಡ್ಯಂತ್ರ, ಇದು ಅಳಿಸಲು ಮತ್ತು ತಿಕ್ಕಲ್ತನದ ಮಾತುಕತೆಗಳಿವೆ. ಅಂದರೆ ಹೇಳಿದ್ದನ್ನೇ ಹೇಳುವಂಥದ್ದು, ಸಿಕ್ಕಾಕೊಂಡಾಗ ಇದೊಂದು ಷಡ್ಯಂತ್ರ ಅಂತ ಹೇಳುವಂಥದ್ದು, ಹನಿ ಟ್ರ್ಯಾಪಿಗೆ ಒಳಗಾಗ್ಬಿಟ್ಟಿದ್ದೀನಿ ಅಂತ ಹೇಳೋದು, ನಮ್ಮ ವೈರಿಗಳು ಮಾಡ್ತಿರುವ ಹುನ್ನಾರ ಅನ್ನುವಂಥದ್ದು, ನಾನು ಇಲ್ಲಿ ಸಿಲುಕಿಸಲ್ಪಟ್ಟಿದ್ದೀನಿ ಅಮಾಯಕ ಅನ್ನುವಂಥದ್ದು, ಧರ್ಮಗಳನ್ನು ಹೊಡಿಲಿಕ್ಕೆ ಬಂದುಬಿಟ್ಟಿದ್ದಾರೆ ಅನ್ನುವಂಥದ್ದು, ಕಮ್ಯುನಿಸ್ಟ್ಗಳು ಮಾಡ್ತಿರುವಂತಹ ಹುನ್ನಾರಗಳು ಅಂತ ಹೇಳುವಂಥದ್ದು. ಇವಕ್ಕಿಂತ ಈಗೇನು SITಯನ್ನು ರಚನೆ ಮಾಡಿದ್ದೀರಿ, ಅವರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟು, ಅಧಿಕಾರವನ್ನು ಕೊಟ್ಟು, ಆ ಸಂಪೂರ್ಣ ಜಾಲಾಡುವ ಕೆಲಸವನ್ನು ಅವ್ರಿಗೆ ಬಿಟ್ಟು ನಮ್ಮ ಪಾಡಿಗೆ ನಾವು ಇದ್ದರೆ ಅವ್ರು ಏನೋ ಮಾಡ್ತಾರಪ್ಪ. ಅವ್ರ ಕೈಕಾಲನ್ನ ಕಟ್ಟಿ ಅವ್ರನ್ನ ಆ ಕ್ಷೇತ್ರಕ್ಕೆ ಬಿಟ್ಟರೆ ಅವ್ರಿಗೆ ಏನು ಮಾಡ್ತಾರೆ? ಏನಾದ್ರು ಮಾಡಲಿಕ್ಕೆ ಇದೆಯಾ ಅವ್ರಿಗೆ? ಇದು ಇವಾಗ ಜಗಜ್ಜಾಹೀರ ಆಗ್ತಾ ಇರುವಂತಹ ವಿಚಾರ. ಆದಾಗ್ಯೂ ಕೂಡ ನಾವು ಇದುವರೆಗೆ SIT ಅವರನ್ನು ಯಾವುದೇ ರೀತಿಯಾಗಿ ಸಂಶಯಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿಲ್ಲ. ಅದರ ಅರ್ಥ ನಮಗೇನು ತಿಳುವಳಿಕೆ ಇಲ್ಲ,
ಕಾಣುವ ದೃಷ್ಟಿ ಇಲ್ಲ ಅಂತಲ್ಲ, ಎಲ್ಲವನ್ನು ನೋಡ್ತಾ ಇದ್ದಾಗ್ಯೂ, ಕಿವಿಯಲ್ಲಿ ಎಲ್ಲವನ್ನು ಕೇಳುತ್ತಿದ್ದಾಗ್ಯೂ, ಭಾಳಷ್ಟು ಜನ ಬಂದು ಹೇಳ್ತಿದ್ದಾಗ್ಯೂ ನಾವು ಒಂದು ನಂಬಿಕೆಯನ್ನು ಒಂದು ವ್ಯವಸ್ಥೆ ಮೇಲೆ ಇಟ್ಟಿರ್ತೀವಿ ಕೊನೆಯವರೆಗೂ. ಎಲ್ಲಿಯವರೆಗೆ ಅಂತಂದರೆ ಅವರು ಬೆತ್ತಲಾಗುವ ತನಕ, ಅವರು ಬಯಲಲ್ಲಿ ಬೆತ್ತಲಾಗಿ ನಿಲ್ಲುವ ತನಕ. ಹೋರಾಟ ನಮಗೆ ಅಲ್ಲಿಗೆ ಮುಗಿಯುವುದಿಲ್ಲ. SIT ಈಸ್ ನಾಟ್ ದ ಅಲ್ಟಿಮೇಟಮ್ ಫಾರ್ ಎ ಫೈಟರ್. ಯಾರಿಗೆ ಈ ಒಂದು ವ್ಯವಸ್ಥೆಯ ಸಂಪೂರ್ಣ ಅರಿವಿರುತ್ತೋ ಅವನು ಯಾವತ್ತೂ ಕೂಡ ಭ್ರಾಂತಿಗೊಳಗಾಗೋದಿಲ್ಲ, ಅಥವಾ ಭರವಸೆಯನ್ನು ಕಳ್ಕೊಳ್ಳೋದಿಲ್ಲ, ಅಥವಾ ಈ ವ್ಯವಸ್ಥೆಯ ಬಗ್ಗೆ ಬಹಳ ರೊಮ್ಯಾಂಟಿಕ್ ಆದಂತಹ ಅಂಡರ್ಸ್ಟ್ಯಾಂಡಿಂಗನ್ನು ಇಟ್ಕೊಳ್ಳೋದಿಲ್ಲ. ಎಲ್ಲ ನೆಟ್ಟಗಿದೆ ಅಂತೇನಿಲ್ಲ. ಇಲ್ಲಿ ಯಾರ್ಯಾರ ಬೇಳೆಕಾಳುಗಳು ಹೇಗೆ ಬೇಯ್ತವೆ ಅನ್ನುವಂಥದ್ದನ್ನು, ಅದರಲ್ಲೂ 36 ವರ್ಷ ಕೆಲಸ ಮಾಡಿದ ಮೇಲೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಹೇಗೆ ಜನಗಳ ಜೊತೆಯಲ್ಲಿ. ಹಾಗಾಗಿ ಇಲ್ಲಿ ಬಹಳಷ್ಟು ವಿಚಾರಗಳು ಬಹಿರಂಗ ಆಗಲಿಕ್ಕಿದ್ದಾವೆ. ಸಾಧ್ಯವಾದರೆ ಸರ್ಕಾರ ಈ ಭೂ ಹಗರಣಗಳಿಗೆ ಸಂಬಂಧಪಟ್ಟಾಗಿ ಒಂದು ಉತ್ತರ ಕೊಡಲೇಬೇಕಾಗ್ತದೆ. ಇಲ್ಲದಿದ್ದರೆ ಆರೋಪ ಎದುರಿಸ್ತಿರೋವಂಥವ್ರಾದರೂ ಒಂದು ಉತ್ತರ ಕೊಡಬೇಕಾಗ್ತದೆ. ಅವ್ರು ಹೇಳ್ತಾನೇ ಇದ್ದಾರಲ್ಲ, ಒಂದು ಉತ್ತರ ಕೊಡೋಕ್ಕಾಗಲಿಲ್ಲ ಅಂತಂದರೆ ಅರ್ಥ ಏನಾಗುತ್ತೆ ಅಂತ ಹೇಳೋದನ್ನ ನಾನು ಪ್ರಶ್ನೆ ಮಾಡ್ತಾ